ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನಿವತ್ತು ಹುಲಿಯಣ್ಣ ಹಾಗೂ ಒಂದು ಚೋರ ಹಕ್ಕಿಯ ಬಗ್ಗೆ ಕಥೆಯನ್ನು ಹೇಳುತ್ತೇನೆ. ಒಂದಾನೊಂದು ಕಾಡಿನಲ್ಲಿ ಒಂದು ದೊಡ್ಡ ಮರವಿತ್ತು. ಆ ಮರದಲ್ಲಿ ಒಂದು ಚೋರ ಹಕ್ಕಿ ಗೂಡು ಕಟ್ಟಿ ಮೊಟ್ಟೆಗಳನ್ನು ಇಡತೊಡಗಿತು. ಕೆಲವು ದಿನಗಳು ಕಳೆದಂತೆ ಆ ಮೊಟ್ಟೆಗಳಿಂದ ಚಂದದ ಮರಿಗಳು ಹೊರಬಂದವು. ತಾಯಿ ಹಕ್ಕಿಯು ಇದಕ್ಕೆಲ್ಲ ಒಂದು ಹೆಸರಿಡಬೇಕಲ್ಲ ಎಂದು ಯೋಚಿಸಿತು. ಅದರಲ್ಲಿ ಒಂದು ಮರಿ ದಪ್ಪ ಗುಂಡಾಗಿತ್ತು. ಅದಕ್ಕೆ ಎಲೆ ಸುಡಿ ಕಾಂತಕ್ಕ ಎಂದು ಹೆಸರಿಟ್ಟಳು. ಇನ್ನೊಂದು ಮರಿ ದಿನಾಲು ಪಿಳಿ ಕಣ್ಣು ಮಾಡ್ತಾ ನೋಡುತ್ತಿರುವುದು. ಅದಕ್ಕೆ ಮಿನಿ ಸಣ್ಣಕ್ಕ ಎಂದು ಹೆಸರಿಟ್ಟಳು. ಇನ್ನೊಂದು ಮರಿ ದಿನಾಲು ಮೂಲೆಯ ಕೂತ್ಕೊಳ್ಳುವುದು. ಅದಕ್ಕೆ ಮೂಲೆ ಸುಬ್ಬಮ್ಮ. ಮತ್ತೊಂದು ಮರಿ ದಿನಾಲು ಕೋಣೆಲೆ ಕೂತ್ಕೊಳ್ಳುವುದು. ಹೊರಗೆ ಬರಲಿಕ್ಕೆ ಇಲ್ಲ. ಅದಕ್ಕೆ ಕೋಣೆ ನಾಗಮ್ಮ ಎಂದು ಹೆಸರಿಟ್ಟಳು. ತಾಯಿ ಹಕ್ಕಿಯು ದಿನಾಲು ಕಾಡಿಗೆ ಹಾರಿ ಹೋಗಿ ಆಹಾರವನ್ನು ಹುಡುಕಿ ತಂದು ಗೂಡಿನ ಮುಂದೆ ನಿಂತು ಎಂದಿನಂತೆ ಕರೆಯಿತು. ಮಕ್ಕಳೇ, ನಾನು ನಿಮ್ಮ ಅಮ್ಮ ಬಂದಿದ್ದೇನೆ. ತಿಂಡಿ ತಂದಿದ್ದೇನೆ. ಬನ್ನಿ ಎಲೆ ಸುಡಿ ಕಾಂತಕ್ಕ, ಮಿನಿ ಸಣ್ಣಕ್ಕ, ಮೂಲೆ ಸುಬ್ಬಮ್ಮ, ಕೋಣೆ ನಾಗಮ್ಮ, ಬನ್ನಿಯಪ್ಪ ಬನ್ನಿ ಎಂದು ಕರೆಯಿತು. ಗೂಡಿನಲ್ಲಿದ್ದ ಮರಿಗಳೆಲ್ಲ ಓ ಅಮ್ಮ ಬಂದಿದ್ದಾರೆ ಎಂದು ಓಡೋಡಿ ಸಂತೋಷದಿಂದ ಬಂದು ತಲೆಯ ಸುತ್ತಲೂ ನಿಲ್ಲುತ್ತಿದ್ದವು. ತಾಯಿ ಹಕ್ಕಿಯು ತಂದ ಆಹಾರವನ್ನು ಸಮನಾಗಿ ಪಾಲು ಹಂಚಿ ಮರಿಗಳ ಬಾಯಲ್ಲಿಟ್ಟು ತಿನ್ನಿಸುತ್ತಿತ್ತು. ಇದನ್ನೆಲ್ಲ ಮರದ ಬುಡದಲ್ಲಿ ನಿಂತ ಹುಲಿರಾಯನು ನೋಡ್ತಾ ಇತ್ತು. ಓಹೋ, ಎಷ್ಟು ಚಂದದ ಮರಿಗಳು! ನೋಡುತ್ತಿದ್ದರೆ ಆಸೆ ಆಗುತ್ತದೆ ಎಂದು ಬಾಯಲ್ಲಿ ಜೊಲ್ಲು ಸಿರಿಸಿತು. ಹೇಗಾದರೂ ಮಾಡಿ ಇದನ್ನು ತಿನ್ನಲೇಬೇಕೆಂದು ಹೊಂಚು ಹಾಕಿತು. ತಾಯಿ ಹಕ್ಕಿಯು ಕಾಡಿಗೆ ಹಾರಿ ಹೋದ ಸಂದರ್ಭವನ್ನು ನೋಡಿ ಹುಲಿಯು ತನ್ನ ಗೊರ ಶಬ್ದದಿಂದ ತಾಯಿ ಹಕ್ಕಿಯ ತರನೇ ಕರೆಯಿತು. ಮಕ್ಕಳೇ, ನಾನು ನಿಮ್ಮ ಅಮ್ಮ ಬಂದಿದ್ದೇನೆ. ತಿಂಡಿ ತಂದಿದ್ದೇನೆ. ಬನ್ನಿ ಎಲೆ ಸುಡಿ ಕಾಂತಕ್ಕ, ಮಿನಿ ಸಣ್ಣಕ್ಕ, ಮೂಲೆ. ಆದರೆ ಏನೂ ಪ್ರಯೋಜನವಿಲ್ಲ. ಓ, ನನ್ನ ಸ್ವರ ಗೊರ. ಅದಕ್ಕೆ ಆ ಮರಿಗಳೆಲ್ಲ ಹೊರಗೆ ಬರಲಿಲ್ಲ. ಹೇಗಾದರೂ ಮಾಡಿ ನನ್ನ ಸ್ವರವನ್ನು ಆ ತಾಯಿ ಹಕ್ಕಿಯ ತರ ಮಧುರ ಮಾಡಿಕೊಳ್ಳಬೇಕು ಎಂದು ತನ್ನ ಉದ್ದವಾದ ನಾಲಿಗೆಯನ್ನು ಅಲ್ಲಿದ್ದ ಬಂಡೆಕಲ್ಲಿಗೆ ತಿಕ್ಕತೊಡಗಿತು. ಬೇರೆ ಗಿಡ ಮೂಲಿಕೆಗಳನ್ನೆಲ್ಲ ತಂದು ಚೆನ್ನಾಗಿ ಅರೆದು ಕಚಾಯಿ ಮಾಡಿ ಕುಡಿಯಿತು. ನನ್ನ ಸ್ವರ ಸರಿಯಾಯಿತೆಂದು ಪರೀಕ್ಷೆ ಮಾಡಿತು. ಮಕ್ಕಳೇ ಆದರೂ ಸರಿಯಾಗಲಿಲ್ಲ. ಮತ್ತಷ್ಟು ಕಲ್ಲಿ ಓದಿತು. ಕಚಾಯಿ ಮಾಡಿ ಗಡ್ಡ ಕುಡಿಯಿತು. ಮತ್ತೆ ಪ್ರಯತ್ನಿಸಿತು. ಮಕ್ಕಳೇ ನನ್ನ ಸ್ವರ ಸರಿಯಾಯಿತೆಂದು ಮರದ ಬುಡದಲ್ಲಿ ನಿಂತು ಎಂದಿನಂತೆ ಕರೆಯಿತು. ಮಕ್ಕಳೇ, ನಾನು ನಿಮ್ಮ ಅಮ್ಮ ಬಂದಿದ್ದೇನೆ. ತಿಂಡಿ ತಂದಿದ್ದೇನೆ. ಬನ್ನಿ ಎಲೆ ಸುಡಿ ಕಾಂತಕ್ಕ, ಮಿನಿ ಸಣ್ಣಕ್ಕ, ಮೂಲೆ ಸುಬ್ಬಮ್ಮ, ಕೋಣೆ ನಾಗಮ್ಮ, ಬನ್ನಿ ಎಂದು ಕರೆಯಿತು. ಗೂಡಿನಲ್ಲಿದ್ದ ಮರಿಗಳೆಲ್ಲ ಓ ಅಮ್ಮ ಎಷ್ಟು ಬೇಗ ಬಂದರು, ತಿಂಡಿ ತಂದರು ಎಂದು ಓಡೋಡಿ ಬರುವಾಗ ಆಯ್ತಪ್ಪಿ ಮರದಿಂದ ಕೆಳಗೆ ಕುರುಳಿದವು. ಮೊದಲನೇ ಮರದ ಬುಡದಲ್ಲಿ ಬಾಯಿ ಅಗಲಿಸಿದ್ದ ಹುಲಿರಾಯನ ಬಾಯ ಒಳಕ್ಕೆ ಬಿದ್ದವು. ಹುಲಿರಾಯನು ಒಂದೇ ಪೆಟ್ಟಿಗೆ ಗುಳುಂ ಎಂದು ನುಂಗಿಬಿಟ್ಟನು. ಹೊಟ್ಟೆ ತುಂಬಿದೆಂದು ಅಲ್ಲಿಯೇ ನಿದ್ರಿಸಿದನು. ಸ್ವಲ್ಪ ಸಮಯದ ನಂತರ ತಾಯಿ ಹಕ್ಕಿಯು ಗೂಡಿನ ಪಕ್ಕ ಹಾರಿ ಬಂದು ಎಂದಿನಂತೆ ಕರೆಯಿತು. ಮಕ್ಕಳೇ, ನಾನು ನಿಮ್ಮ ಅಮ್ಮ ಬಂದಿದ್ದೇನೆ. ತಿಂಡಿ ತಂದಿದ್ದೇನೆ. ಬನ್ನಿ ಎಲೆ ಸುಡಿ ಕಾಂತಕ್ಕ, ಮಿನಿ ಸಣ್ಣಕ್ಕ, ಮೂಲೆ. ಗೂಡಿನಿಂದ ಯಾರು ಬಾರದನ್ನು ಕಂಡು ತಾಯಿ ಹಕ್ಕಿಯು ಗಾಬರಿಗೊಂಡು ಗೂಡಿನಲ್ಲಿ ಇಳುಕಿತು. ಗೂಡಿನಲ್ಲಿ ಯಾರು ಇಲ್ಲದನ್ನು ಕಂಡು ಅಯ್ಯೋ, ನೀವು ಎಲ್ಲಿ ಹೋದಿರಿ? ನೀವಿಲ್ಲದೆ ನಾನು ಬದುಕಲಾರೆ ಎಂದು ಬಿಕ್ಕಿ ಅಳತೊಡಗಿತು. ಹಾಗೂ ಮರದ
ಹಕ್ಕಿಯು ಈ ಹುಲಿಯೇ ತನ್ನ ಮರಿಗಳನ್ನು ತಿಂದಿರಬಹುದೆಂಬ ಸಂಶಯ ಮೂಡಿತು. ಅದನ್ನು ತೋರ್ಪಡಿಸದೆ ಹುಲಿಯಣ್ಣ ನಿನಗೆ ಹುಲ್ಲು ನೋವೇ, ನಾನು ಹೋಗಿ ಔಷಧಿ ತರುತ್ತೇನೆ ಆಯ್ತಾ ಎಂದು ಹಾರಿ ಹೋಗಿ ಸೀಮೆ ಎಣ್ಣೆಯಲ್ಲಿ ಹೊತ್ತಿರುವ ಬಟ್ಟೆ ತುಂಡನ್ನು ತಂದು ಹುಲಿಯ ಬಾಯಿಲಿಟ್ಟಿತು. ಹುಲಿ ಹೇಳಿತು, ಆಹಾ ಎಷ್ಟು ತಂಪು, ಖುಷಿ ಆಗ್ತದೆ ಆಯ್ತಾ, ತಂಪು ಹೇಳಿತು. ಚೋರಕ್ಕಿಯು ಖುಷಿ ಆಗ್ತದ, ಹಾಗಾದ್ರೆ ಕಣ್ಣು ಮುಚ್ಚು, ಬೇಗ ಗುಣ ಆಗ್ತದೆ ಆಯ್ತಾ ಎಂದು ಅಲ್ಲೇ ಪಕ್ಕದಲ್ಲಿ ಬಿಟ್ಟಿದ್ದ ಬೆಂಕಿ ಪಟ್ಟಣವನ್ನು ಕೀರಿ ಹುಲಿಯ ಬಾಯಲ್ಲಿದ್ದ ಸೀಮೆ ಎಣ್ಣೆ ಬಟ್ಟೆಗೆ ಹತ್ತಿತು. ಒಮ್ಮೆ ಧಗಧಗನೆಯನ್ನು ಬೆಂಕಿ ಉರಿಯುತ್ತಿದ್ದಾಗ ಹೆದರುವುದು ಹುಳಿ ಬೆಕ್ಕೆಂದು ಮರಿಗಳನ್ನು ವಾಂತಿ ಮಾಡಿತು. ಹೆದರಿ ಓಡಿ ಹೋಯಿತು. ತಾಯಿ ಹಕ್ಕಿಯು ಕೀ ಕೀ ಎಂದು ಹೊಳುತ್ತಿದ್ದ ಮರಿಗಳನ್ನು ಎತ್ತಿ ಮುದ್ದಾಡಿ ಸಿಂಗಾರ